ಹಾಯ್ ಫ್ರೆಂಡ್ಸ್. ಹಾಯ್. 1 2 3 4 5 ಅಣ್ಣ ಕ್ಯಾಮ್ರಾ ಇದೆ. ಯೂಟ್ಯೂಬ್ ನೋಡ್ತೀರಾ? ಬ್ರೋಟ್ಯೂಬ್ ಕನ್ನಡ ಇದೆ ಅಂತ ಫಾಲೋ ಮಾಡ್ಕೊಳ್ಳಿ. ನಿಮ್ಮ ಹತ್ರ KTM ಇರಲಿ, R15 ಇರಲಿ, ರಾಯಲ್ ಎನ್ಫೀಲ್ಡ್ ಇರಲಿ, ಯಾವುದೇ ಗಾಡಿ ಇದು ಎಂಡ್ ಆಫ್ ದ ಡೇ ನೀವು ಹೋಗ್ಬೇಕಾಗಿರೋದು ಒಂದು ಸ್ಕೂಟಿ ಇಂದನೇ ಗುರು. ನೀನು ಈ ಥರ ಆಗ್ತಿ ಅಂತ ಗೊತ್ತಿದ್ರೆ ನಿನ್ನನ್ನು ಹೆರ್ತಾನೆ ಇರಲಿಲ್ಲ. ನಾನು ಮಾಡೋ ಬ್ಲಾಗ್ಸು ಮೋಟೋ ಬ್ಲಾಗ್ಸು, ಆ್ಯಕ್ಚುಲಿ ಮಾಡೋದು ಮೋಟೋ ಬ್ಲಾಗ್ಸೇ. ಬೈಕ್ ರಿವ್ಯೂಸ್ ಇರುತ್ತೆ. ನಾನು ಓಡಿಸೋ ಗಾಡಿ ಇದೆ KTM Duke 200. ಇದ್ರ ರಿವ್ಯೂ ಏನೋ ಲೇಟು. ಫಸ್ಟು ಇದೇ ನಮ್ಮದೇ ಅಲ್ಲ ಗಾಡಿ, ಹಂಗಾಗಿ ಇದನ್ನು ರಿವ್ಯೂ ಫಸ್ಟ್ ಮಾಡಲ್ಲ. ಈಗ ನೆಕ್ಸ್ಟ್ ಬರೋದೇ ವಿಡಿಯೋ ನಿಮಗೆ R15M. ಅದು ಮಾತ್ರ ಚಿಂದಿ ಇರುತ್ತೆ ವಿಡಿಯೋ. ಮಚ್ಚ ಬಾ ಆಚೆ ಸುತ್ತಾಡ್ಕೊಂಡು ಬರೋಣ. ಇಲ್ಲಿ ಬಿಸಿಲು ತಿಕ್ಕರ್ದಂಗ್ ಹೊಡಿತಾ ಇತ್ತು, ಬಿಸಿಲಲ್ಲಿ ನಿತ್ತಿ ಮೇಲೆ ಕಿಯಾನ್ ಇದೆ ಆಲ್ರೆಡಿ ರೆಡಿ ಟು ರೇಸ್. ಫೀಲ್ ಲೆವೆಲ್ 0. ಇದಕ್ಕೆ ಎಷ್ಟೇ ಪೆಟ್ರೋಲ್ ಎಷ್ಟೇ ರೇಟ್ ಮಾಡಿದ್ರೆ ನಾವು ಹಾಕ್ಸೋದು ಮಾತ್ರ 30 ರೂಪಾಯಿ ಗುರು ಪೆಟ್ರೋಲ್. ನಾವು ಜಾಸ್ತಿ ಹಾಕಲ್ಲ, ಅವರು ಪೆಟ್ರೋಲ್ ಕಡಿಮೆ ಮಾಡಲ್ಲ. ಏನು ಮಾಡೋದು ಒಂದು ರೋಡಲ್ಲಿ ಸಿಕ್ತು. ನಮಗೆ ಸಿಗ್ನಲ್ ಹಾಗೆ ಬರಲ್ಲ ಗುರು. ಸಿಗ್ನಲ್ ದಾಡಿಸಿದ್ರೆ ಮನೇಲಿ ಮೆಟ್ ತಗೊಂಡು ಹೊಡಿತಾರೆ. ಯಾಕಂದರೆ ಇವಾಗಂತೂ ಡೈರೆಕ್ಟ್ ಫೋಟೋನೇ ಕಳಿಸ್ಬಿಡ್ತಾರಪ್ಪ ಮನೆಗೆ. ನಮಗೆ ಫಸ್ಟಿಗೆಲ್ಲ ಆರಿಸ್ಕೊಂಡು ಓಡಾಡ್ತಿದ್ವಿ. ಯಾವಾಗ ಫೋಟೋಗಳು ಮನೆಗೆ ಬರೋಕ್ಕೆ ಸ್ಟಾರ್ಟ್ ಆದವು ಅವಾಗಿಂದ ನಿಂತ್ಕೊಂಡು ತಾಳ್ಮೆಯಿಂದ ಕಾಯ್ಕೊಂಡು ಹೋಗೋದು. ಮುಖ್ಯ ವಿಷಯಕ್ಕೆ ಬರಲ್ಲ ಬರ್ಕ. ಐ ಲವ್ ಇಂಡಿಯನ್ ಆರ್ಮಿ ಅಂತ ಅಣ್ಣ 3-4 ಓಡಾಡ್ತವನೆ. ಇನ್ನೊಂದು ಯಾರ ಲವರ್ಸ್ ಹಾಕೊಂಡು ಅಡ್ಡಾಡ್ತಿರೋ ದಾವಣಗೆರೆಯಲ್ಲಿ, ಇನ್ನು ನಾವು ಕ್ಯಾಮ್ರಾಗಳು ಹಾಕೊಂಡು ಅಡ್ಡಾಡ್ತಿರ್ತೀವಿ. ಹುಡುಗ ಹುಡುಗಿ ನಿಮ್ಮ ಮನೆಯವರು ಇಲ್ಲ ನಿಮ್ಮ ಅಣ್ಣನೋ ಯಾರೋ ಒಂದು ನಮ್ಮ ವಿಡಿಯೋಗಳು ನೋಡಿ ಆಮೇಲೆ ಹಾಕೊಂಡು ನಿಮಗೆ ಹುಬ್ಬಿದ್ರೆ ನಮಗೂ ಅದು ಇದೊಂದೇ ಕಡ್ಲ ಈ ಕಾಗದಕ್ಕೆ ಒಳ್ಳೆ ವಿಷಯ ಅಂತ ನೀನು ಹೇಳಿದ್ದು. ಪವರ್ ಸ್ಟಾರ್ ಫಸ್ಟಿಗೆ ಅಪ್ಪವ್ರನ್ನ ನೋಡ್ಬೇಕಂದ್ರೆ ಬೆಂಗಳೂರಿಗೆ ಹೋಗ್ಬೇಕಿತ್ತು. ಇವಾಗ ಅಪ್ಪವ್ರನ್ನ ಎಲ್ಲಿದ್ರು ಕಾಣ್ತಾರೆ ಗುರು. ಅವರಿಲ್ಲೋ ಜಾಗನೇ ಇಲ್ಲ. ಅಷ್ಟೇ ಯಾಕೆ ನಮ್ಮ ಕಣ ಉಸಿರಲ್ಲೂ ಅವರಿದ್ದಾರೆ. ಅಪ್ಪು ಅನ್ನೋ ಹೊರಡ ಇಲ್ಲ ಅಂದರೆ ಈ ಅಪ್ಪು ಅಷ್ಟಿಂದನೂ ವಿಡಿಯೋ ಮಾಡ್ಬೇಕಂತ ಭಾಳ ಆಸೆ ಇತ್ತು. ಹುಡುಗಿ ಜೊತೆ ಮಾಡೋಣ ಅಂದರೆ ಹುಡುಗಿ ಇಲ್ಲ, ಫ್ರೆಂಡ್ ಜೊತೆ ಮಾಡೋಣ ಅಂದರೆ ಯಾರು ಇಲ್ಲ ಗುರು. ಅದಕ್ಕೆ ಈಗ ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ. ಮೋಟೋ ಬ್ಲಾಗ್ಗೆ ಭಾಳ ದಿನದಿಂದ ಆಸೆ ಇತ್ತು ಮೋಟೋ ಬ್ಲಾಗ್ ಸ್ಟಾರ್ಟ್ ಮಾಡಬೇಕಂತ. ಹೆಂಗೆ ಮಾಡೋದಂತ ಗೊತ್ತಿದ್ದಿಲ್ಲ. ಯಾವ ಥರ ಮಾಡಿದರೆ ವ್ಯೂಸ್ ಬರುತ್ತೆ, ಯಾವ ಥರ ಮಾಡಿದರೆ ಚೆನ್ನಾಗಿ ಅಂತ. ಆಮೇಲೆ ಡಿಸೈಡ್ ಮಾಡಿ ಮಾಡೇ ಬಿಟ್ಟೆ. ಇವಾಗ ಹೋಗಿ ಗುರು ಫಸ್ಟ್ ಇದಾಗುತ್ತೆ, ಆಮೇಲೆ ಬರ್ತಾ ರೂಢಿ ಆಗ್ತಾ ಹೋಗುತ್ತೆ ಒಂದೊಂದೇ. ಭಾಳ ಜನ ಕೇಳ್ಬೋದು ವಿಡಿಯೋ ಮಾಡಿದ್ರೆ ಪ್ರಾಬ್ಲಮ್ ಆಗಲ್ವಾ, ಪೊಲೀಸ್ ಕಡೆಯಿಂದ ಆಗಿರ್ಬೋದು ಹೊರಗಡೆಯಿಂದ ಆಗಿರ್ಬೋದು ಪ್ರಾಬ್ಲಮ್ ಆಗಲ್ವಾ ಅಂತ. ನಾವ್ಯಾರಿಗೂ ಮೋಸ ಮಾಡ್ತಿಲ್ಲ, ಸುಳ್ಳು ಹೇಳ್ತಿಲ್ಲ, ಯಾರಿಗೂ ದೋಖ ಮಾಡ್ತಿಲ್ಲ, ತಲೆ ಹಿಡಿಯೋದು ಹೇಳ್ಕೊಡ್ತಿಲ್ಲ, ತಲೆ ಹೊಡೆಯೋದು ಹೇಳ್ಕೊಡ್ತಿಲ್ಲ. ನಾವು ಮಾಡ್ತಿರೋದು ಮೋಟೋ ಬ್ಲಾಗು. ನಮಗೇನು ಗೊತ್ತಿದೆನೋ ಅದನ್ನು ನಾವು ಸ್ವಲ್ಪ ಜನರಿಗೂ ತಿಳಿಸ್ತೀವಿ. ನಾವೇ ಅದ್ರ ಬಗ್ಗೆನೂ ಮಾಡಲ್ಲ ಗುರು, ಗಾಡಿ ಬಗ್ಗೆ ಬಿಟ್ಟು ಏನೋ ಅಲ್ಲಿ ಇಲ್ಲಿ ಸ್ವಲ್ಪ ರೋಸ್ಟ್ ಮಾಡ್ತೀವಿ. ಅದರಿಂದ ಒಂದು ಸ್ವಲ್ಪ ಜನ ಬೇಜಾರಾಗ್ಬೋದು ಅವರು ಕ್ಲಿಪ್ಗಳು ಬಳಸಿದರೆ. ನಮ್ಮ ಹುಡುಗಿ ರೋಡ್ ಮೇಲೆ ಇರೋದಕ್ಕಿಂತ ಪೆಟ್ರೋಲ್ ಬಂಕ್ ಆಗಿರೋದೇ ಜಾಸ್ತಿ ಇದೆ. ನೀನ್ ಟೈಟ್ ಆಗಿದ್ಯಾ ಅಂತ ಹೇಳ್ತಾ ಇದ್ದ ನೀವ ಎಂತ ಇಲ್ಲ. ನಾವೆಲ್ಲ ಕ್ಯಾನ್ ಕುಡಿಯೋರು, ಇದೆಲ್ಲ ತಾಗ್ತದೆ ನಮಗೆ. ನಮ್ಮ ದಾವಣಗೆರೆ ಆಲ್ಮೋಸ್ಟು ಯಾರು ಹೆಲ್ಮೆಟ್ ಹಾಕಲ್ಲ ಗುರು, ಯಾರು ಹೆಲ್ಮೆಟ್ ಹಾಕಲ್ಲ ನೋಡ್ರಿ. ಅಲ್ಲೂ ಹಾಕಿಲ್ಲ, ಇಲ್ಲೂ ಹಾಕಿಲ್ಲ. ಪೊಲೀಸವ್ರ ಹತ್ರ ಮಾತಾಡಿದ್ರೆ ಕಂಟ್ರಾಡ್ ತಗೊಂಬಿಡೋಣ. ಪೊಲೀಸ್ ಅಂದ್ರೆ ಒಂಥರ ಗುರು, ಪೊಲೀಸು ಬೀಜ ಬಾಯಿಗೆ ಬಂದ್ಬಿಡ್ತು. ಒಂದೊಂದು ಟೈಮ್ ಇವ್ರು RC ಬರೋ ಅಷ್ಟೇ ಗುರು, ಬೀಜ ಬಾಯಿಗೆ ಬರ್ಸಲ್ಲ. ಇಂಥ ಸೀನ್ಗಳು ಆದಾಗೆಲ್ಲ ಬೀಜ ಬಾಯಿಗೆ ಬರೋದು.
ಆರ್ ಸಿ ಬರೋರು ಏನು ಗೆಲ್ತವ್ರು ಸೋಲ್ತವ್ರು ಒಂದು ಗೊತ್ತಾಯ್ತಿಲ್ಲ ಗುರು. ಜನರು ಮನ್ಸು ಮಾತ್ರ ನೋಯಿಸ್ತಾನೆ ಅವರೇ. ನಮಗಂತೂ ತೀರಾ ಬೇಜಾರಾಗ್ಬಿಟ್ಟೈತೆ ಗುರು ಆರ್ ಸಿ ಬಿ ಮೇಲೆ. ಏನೈತಲ್ಲ ಗುರು, ಬಾಲಿಂಗ್ ಮಾಡ್ತಿದ್ರೆ ಚೆಂದ ಬಾಲಿಂಗವ್ರು ಫಾರ್ಮಿಗೆ ಬಂದರು ಅನ್ಬೋದು, ಇಲ್ಲ ಬ್ಯಾಟಿಂಗ್ ಆಡ್ತಾರೋ ಅವ್ರಿಗೆ ಫಾರ್ಮಿಗೆ ಬಂದ್ರೆ ಅವ್ರಿಗೂ ಅನ್ಬೋದು. ಒಂದು ಈ ಕಡೆ ಆ ಕಡೆನೂ ಇಲ್ಲ, ಈ ಕಡೆ ಪಾಪ ನಮ್ಮ ಕಿಂಗ್ ಕೊಹ್ಲಿ ಏನು ಮಾಡ್ತಾರೆ ಒಬ್ಬರೇ ಇಂಥವ್ರೆಲ್ಲ ಕಡ್ಕೊಂಡು. ಫಸ್ಟು ಆರ್ ಸಿ ಬಿ ಮ್ಯಾಚ್ ಆಡೋರು ಕರೆಕ್ಟ್ ಅವ್ರೆ, ಮ್ಯಾನೇಜ್ಮೆಂಟ್ಗಳು ಸರಿ ಇಲ್ಲ, ಮಕ್ಕುಗಿಬೇಕು. ಚೆನ್ನಾಗಿ ಆಡೋರ್ನ ಬೆಂಚ್ಗೆ ಆಯ್ತಾರೆ, ಚೆನ್ನಾಗಿ ಆಡಲಿಲ್ಲ ಹಂಗೆ ಕರ್ಕೊಂಬಂದು ಆಡಿಸ್ತಾರೆ. ಏನೇನಾಯ್ತೈತೋ ಏನೋ ನಮ್ಮ ಆರ್ ಸಿ ಬಿ ಈ ಸಲ ಕಪ್ ಹೊಡಿತೋ ಇಲ್ಲೋ. ಕಪ್ ಹೊಡೋದಿರಲಿ, ಟ್ಯಾಫಿ ಬರೋದಿಲ್ಲ ಗೊತ್ತಿಲ್ಲ ಗುರು ಈ ಸತಿ. ಹಾಕ ಮಿಷಿನ್ ಅಲ್ಲ ಕ್ಯಾಮ್ರಾ. ಹಾಂ ಅಯ್ಯೋ ನಿಧಿ ಎಲ್ಲ ಎಲ್ಲಿ ಹುಡುಕಾಗತ್ತಿದೆ? ಯಾವುದು? ದಾವಣಗೆರೆ. ಥ್ಯಾಂಕ್ ಯು. ನನ್ನ ತಗೊಂಡ. ಹಾಂ ಆಯ್ ಮಾಡಿರಿ. ಹಾಯ್. ತಿಂತೀರಾ? ಅಯ್ಯೋ ಯಾವುದು ಇದಾ? ಬೋಂದೆ ಬೇಕಾ? ಬರೋಣ ಬಾಯ್. ಅವನು 240 ರೂಪಾಯಿ ಗುರು, ನಮಗೆ 40 ರೂಪಾಯಿ ಕೆಲಸ. ಬರ್ತೀವಿ ಅಜ್ಜಿ, ಬಾಯ್. ಕೊಡಿಸಿದ್ರೆ ದೇವ್ರು ನೋಡ್ತಿರ್ತಾರೆ, ನೀವು ಮಾಡೋ ತಪ್ಪುಗಳನ್ನ ತಿತ್ತಾನೆ, ಒಳ್ಳೇದು ಮಾಡ್ದಾಗಲ್ಲ. ಹಂಗಾಗಿ ಗುರು ನಾನು ಓದಿಲ್ಲ ಅಂದ್ರೆ ಎಕ್ಸಾಮಲ್ಲಿ ಪಾಸ್ ಆಗ್ತೀನಿ. ನೋಡು ಹೆಣ್ಮಕ್ಳುಗಳು 4 ಜನ ಹೋಗೋದು ಆಡ್ತಾರೆ, ಇವ್ರಿಗೆ ಸುಮ್ಮನೆ ಬಿಟ್ಟು ಬಸ್ ಫ್ರೀನಾ? ಬಸ್ ಫ್ರೀ ಕೊಟ್ಟರು ಕಷ್ಟ, ಕೊಡಲಿಲ್ಲ ಅಂದರೂ ಕಷ್ಟ. ಬಸ್ ಫ್ರೀ ಏನು ಸುಮ್ಮನೆ ಕೊಟ್ಟಾರ ಗುರು ಇವ್ರಿಗೆ? ಆರಾಮಾಗಿ ಬಸ್ ಅಡ್ಡಾಡ್ಕೊಂಡು ಇರೋದು ಬಿಟ್ಟು ರೋಡ್ಗಳಿಗೆ ಬರ್ತವೆ, ಹಿಂಗೆ ಪೊಲೀಸ್ಗಳಿಗೆ ಸಿಗ್ತವೆ, ಇಲ್ಲ ಯಾವನ್ಗಾರಕ್ಕೆ ಗೊತ್ತವೆ ಅಷ್ಟೇ. ಗಾಂಧೀಜಿ ಆಸೆ ಇದ್ದಿದ್ದು ರಾತ್ರಿ 12 ಗಂಟೆ 1 ಗಂಟೆ ಮಿಡ್ ನೈಟ್ ರಾತ್ರಿ ಹೆಣ್ಮಕ್ಳು ಧೈರ್ಯವಾಗಿ ಅಡ್ಡಾಡ್ಬೇಕಂತ. ಹಿಂಗೆ ರೋಡಲ್ಲಿ ಬಂದು ಗಾಡಿ ಓಡಿದ್ರೆ ತೊಂದರೆ ಕೊಡಬೇಕು, ಹೆಲ್ಮೆಟ್ ಇಲ್ದಂಗೆ ಅಡ್ಡಾಡ ಬರಬೇಕು, 3-4 ಜನ ಹಾಕೊಂಡು ಅಡ್ಡಾಡಬೇಕು ಅಂತ ಎಲ್ಲ ಗಾಂಧೀಜಿ ಆಸೆ ಇದ್ದಿತ್ತು. ಅವ್ರ ಆಸೆ ತೀರಿಸ್ರಿ. ಈ ವಿಡಿಯೋ ಇಷ್ಟಕ್ಕೆ ಎಂಡ್ ಆಗುತ್ತೆ. ಯಾರ್ಯಾರು ಬ್ರೇಕಪ್ ಆದರೂ ಕಷ್ಟ ಅಂತ ಏನು ಅಂದ್ಕೊಂಡಿದ್ದೀರೋ, ಯಾರ್ಯಾರು ರಮ್ಮಿ ಆಡಿ ಇಲ್ಲ ದುಡ್ಡು ಆಡಿ ಕಳ್ಕೊಂಡು ಅದನ್ನೇ ಜೀವನದಲ್ಲಿ ಕಷ್ಟ ಅಂತ ಬದುಕ್ತಿದ್ರು, ಅವ್ರಿಗೆಲ್ಲ ಹೇಳೋದು ಒಂದೇ, ಕಷ್ಟ ಅಂದರೆ ಅದು ಅಲ್ಲ. ಕೈ ಇಲ್ದರು, ಕಾಲಿಲ್ದರು, ಕಣ್ಣೇ ಕಾಣಲಿಲ್ದವರೆಲ್ಲ ಬದುಕಿ ಸಾಧನೆ ಮಾಡ್ತಾರೆ, ಅದು ಗುರು ನಿಜವಾದ ಕಷ್ಟ. ನಿಮ್ಮ ಕಷ್ಟ 1 ದಿನ ಇರುತ್ತೆ, 2 ದಿನ ಇರುತ್ತೆ, 3ನೇ ದಿನಕ್ಕೆ ಅಲ್ಲೇ ಇರೋದೇ ಇಲ್ಲ. ಅದು ನೀವು ಮನಸ್ಸು ಮಾಡಿದ್ರೆ. ಅವ್ರದ್ದು ಹಂಗಲ್ಲ, ಜೀವನ ಪೂರ್ತಿನೇ ಇರುತ್ತೆ, ಅವ್ರು ಸಾಯೋವರೆಗೂ ಅವ್ರ ಜೊತೆಗೆ ಇರುತ್ತೆ ಗುರು. ಹೋಗ್ದವ್ರು ಹೋಯ್ತಾರೆ, ನೀವು ಚೆನ್ನಾಗಿರಿ, ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನೊಂದು, ಇವತ್ತಾಗುತ್ತೆ ಅನ್ಬೇಡಿ, ಯಾವುದೇ ಆಗಿದ್ರೂ ಒನ್ ಡೇ ಆಗೇ ಆಗುತ್ತೆ. ಒಂದು ದಿನಕ್ಕೆ ಏನು ಮಾಡೋಕ್ಕಾಗಲ್ಲ. ಇದೇ ವಿಡಿಯೋಗೆ ನನಗೇನು 1000 ಲೈಕ್ ಬರೋಲ್ಲ, 1000 ವ್ಯೂಸ್ ಬರುತ್ತೋ ಇಲ್ಲೋ ಗೊತ್ತಿಲ್ಲ, ಓನ್ಲಿ 100 ವ್ಯೂಸೇ ಬರ್ಬೋದು, ಹೇಳೋಕ್ಕೆ ಬರಲ್ಲ. ಒಂದು ದಿನಕ್ಕೆ ಏನೂ ಆಗೋಲ್ಲ. ಇದೇ ಥರ ಕಂಟಿನ್ಯೂ ನಾನು ವೀಡಿಯೋ ಮಾಡ್ತಿರೋ 1 ದಿನ ಆಗೇ ಆಗುತ್ತೆ, ನಂದು ಮಾನಿಟೈಸ್ ಆಗೇ ಆಗುತ್ತೆ, ನನಗೂ ಜನ ಕಂಡಿಡ್ದಂಗೆ ಆಗೇ ಆಗುತ್ತೆ. ಆ 1 ದಿನಕ್ಕೋಸ್ಕರ ಕಾಯ್ಬೇಕು ಗುರು. ಪ್ರತಿದಿನ ನಾವು 1 ದಿನ ಆಗಿರೋಕ್ಕಲ್ಲ, ಪ್ರತಿ ಟೈಮು ಸೋಲು ಎಲ್ಲ ಇರುತ್ತೆ, ಮೇಲೆ ಕೆಳಗೆ ಅನ್ನೋದು 2 ಇರಲೇಬೇಕು ಜೀವನದಲ್ಲಿ. ಹೇಳಿ ಒಂದು ಮಾತಿದೆ, ಉಡ್ಸಿ ಶಿವ ಹುಲ್ ಮೇಸಲ್ಲ ಅಂತಾನೆ, ಹುಲ್ ಮೇಯಿಸ್ತಾನೆ. ಅಲ್ಲಿ ಮಟ್ಟ ಕಾಯ್ತಾಯಿರಿ. ಎಲ್ರಿಗೂ ಒಳ್ಳೇದಾಗಲಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ನಗ್ತಾಯಿರಿ, ನಗಿಸ್ತಾರೆ. ಡೇ ವಿತೌಟ್ ಲವ್ ಡೇ ವೇಸ್ಟೆಡ್ ಅಂತ. ಬಾಯ್ ಬಾಯ್. ಯಾರಿಗೂ ಇವನು ಆಟೋದವನು ಸಿಗರೇಟ್ ಹೊಡಿತವನ ಹೆಂಗೆ ಅಡಿ ಕೂತ್ಕೊಂಡು ಯಾರು ಫುಲ್ಲು ಹೊಗೆ ಅಣ್ಣ.